2 ಅರಸುಗಳು ಅಧ್ಯಾಯ 9. ಪ್ರವಾದಿಯಾದ ಎಲೀಷನು ಪ್ರವಾದಿ ಮಂಡಳಿಯವರಲ್ಲಿ ಒಬ್ಬನನ್ನು ಕರೆದು ಅವನಿಗೆ, ನಡುಕಟ್ಟಿ ಈ ಎಣ್ಣೆಯ ಕುಪ್ಪಿಯನ್ನು ತೆಗೆದುಕೊಂಡು ರಾಮೋತ್ ಗಿಲ್ಯಾದಿಗೆ ಹೋಗು. ಊರನ್ನು ಮುಟ್ಟಿದ ನಂತರ ನಿಮ್ಷಿಯ ಮೊಮ್ಮಗನೂ ಯೆಹೋಷಾಫಾಟನ ಮಗನೂ ಆದ ಯೇಹುವು ಎಲ್ಲಿರುತ್ತಾನೆಂದು ವಿಚಾರಿಸಿ, ಅವನು ಸಿಕ್ಕಿದಾಗ ಅವನನ್ನು ಅವನ ಜೊತೆಗಾರರ ಗುಂಪಿನಿಂದ ಒಳಗಿನ ಕೋಣೆಗೆ ಕರಕೊಂಡು ಹೋಗು. ತರುವಾಯ ಕುಪ್ಪಿಯಲ್ಲಿರುವ ಎಣ್ಣೆಯನ್ನು ಅವನ ತಲೆಯ ಮೇಲೆ ಹೊಯ್ದು, ನಾನು ನಿನ್ನನ್ನು ಇಸ್ರಾಯೇಲ್ಯರ ಅರಸನಾಗುವುದಕ್ಕೆ ಅಭಿಷೇಕಿಸಿದ್ದೇನೆಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳಿ, ಕೂಡಲೇ ಕದ ತೆರೆದು ಓಡಿ ಹೋಗು ಎಂದು ಆಜ್ಞಾಪಿಸಿದನು. ಆಗ ಪ್ರವಾದಿಯ ಸೇವಕನಾದ ಆ ಯೌವನಸ್ಥನು ರಾಮೋತ್ ಗಿಲ್ಯಾದಿಗೆ ಹೋಗಿ ಸೈನ್ಯಾಧಿಪತಿಗಳೆಲ್ಲ ಒಂದು ಕಡೆಯಲ್ಲಿ ಕೂಡಿರುವುದನ್ನು ಕಂಡು ಅವರನ್ನು ಸಮೀಪಿಸಿ, ಸೇನಾಪತಿಯೇ, ನಿನಗೊಂದು ಮಾತು ಹೇಳುವುದದೆ ಅಂದನು. ಯೇಹುವು ಅವನನ್ನು, ನಮ್ಮಲ್ಲಿ ಯಾರಿಗೆ ಎಂದು ಕೇಳಲು ಅವನು, ಸೇನಾಪತಿಯಾದ ನಿನಗೆ ಎಂದು ಉತ್ತರ ಕೊಟ್ಟನು. ಯೇಹುವು ಎದ್ದು ಒಳಗಿನ ಕೋಣೆಗೆ ಹೋಗಲು ಆ ಯೌವನಸ್ಥನು ಇವನ ತಲೆಯ ಮೇಲೆ ಎಣ್ಣೆಯನ್ನು ಹೊಯ್ದು, ಇಸ್ರಾಯೇಲ್ ದೇವರಾದ ಯೆಹೋವನ ಮಾತನ್ನು ಕೇಳು. ಆತನು ನಿನಗೆ, ನಾನು ನಿನ್ನನ್ನು ನನ್ನ ಪ್ರಜೆಯಾದ ಇಸ್ರಾಯೇಲ್ಯರ ಅರಸನಾಗುವುದಕ್ಕೆ ಅಭಿಷೇಕಿಸಿದ್ದೇನೆ. ನೀನು ನಿನ್ನ ಯಜಮಾನನಾದ ಅಹಾಬನ ಮನೆಯವರನ್ನು ಸಂಹರಿಸಿಬಿಡು. ಆಗ ನನ್ನ ಸೇವಕರಾದ ಪ್ರವಾದಿಗಳೇ ಮೊದಲಾದ ಯೆಹೋವ ಭಕ್ತರ ರಕ್ತವನ್ನು ಸುರಿಸಿದ್ದಕ್ಕಾಗಿ ನಾನು ಈಜೆಬೆಲಳಿಗೆ ಮುಯ್ಯಿ ತೀರಿಸಿದಂತಾಗುವುದು. ಅಹಾಬನ ಕುಟುಂಬದವರೆಲ್ಲ ನಿರ್ನಾಮವಾಗಬೇಕು. ಅವನ ಸಂತಾನದ ಗಂಡಸರಲ್ಲಿ ಸ್ವತಂತ್ರರಾಗಿರಲಿ ಪರತಂತ್ರರಾಗಿರಲಿ ಎಲ್ಲರನ್ನೂ ಇಸ್ರಾಯೇಲ್ಯರೊಳಗಿಂದ ತೆಗೆದು ಹಾಕುವೆನು. ನೆಬಾಟನ ಮಗನಾದ ಯಾರೊಬ್ಬಾಮನ ಮನೆಗೂ ಅಹೀಯನ ಮಗನಾದ ಬಾಷನ ಮನೆಗೂ ಆದ ಗತಿಯು ಅಹಾಬನ ಮನೆಗೂ ಆಗುವುದು. ಈಜೆಬೆಲಳ ಶವವು ಸಮಾಧಿಯನ್ನು ಸೇರುವುದಿಲ್ಲ, ನಾಯಿಗಳು ಅದನ್ನು ಇಜ್ರೇಲಿನ ಹೊಲದಲ್ಲಿ ತಿಂದು ಬಿಡುವವು ಅನ್ನುತ್ತಾನೆ ಎಂದು ಹೇಳಿ ಕದ ತೆರೆದು ಓಡಿಹೋದನು. ಯೇಹುವು ತಿರುಗಿ ತನ್ನ ಒಡೆಯನ ಸೇವಕರ ಹತ್ತಿರ ಬರಲು ಅವರು ಅವನನ್ನು, ಶುಭವಾರ್ತೆಯೋ, ಆ ಹುಚ್ಚನು ನಿನ್ನ ಬಳಿಗೆ ಬಂದದ್ದೇಕೆ ಎಂದು ಕೇಳಿದರು. ಅದಕ್ಕೆ ಅವನು, ಆ ಮನುಷ್ಯನು ಎಂಥವನು, ಅವನ ಮಾತು ಎಂಥದು ಎಂಬುದು ನಿಮಗೆ ಗೊತ್ತುಂಟಲ್ಲ ಎಂದು ಉತ್ತರ ಕೊಟ್ಟನು. ಆದರೆ ಅವರು, ಅದು ಸುಳ್ಳು, ಅವನು ಹೇಳಿದ್ದನ್ನು ತಿಳಿಸು ಎಂದು ಅವನನ್ನು ಒತ್ತಾಯಪಡಿಸಿದ್ದರಿಂದ ಅವನು, ನಿನ್ನನ್ನು ಇಸ್ರಾಯೇಲ್ಯರ ಅರಸನಾಗುವುದಕ್ಕೆ ಅಭಿಷೇಕಿಸಿದ್ದೇನೆಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂಬೀ ಮೊದಲಾದ ಮಾತುಗಳನ್ನು ಹೇಳಿದನು ಎಂದು ಉತ್ತರ ಕೊಟ್ಟನು. ಕೂಡಲೇ ಅವರು ಅವನಿಗೋಸ್ಕರ ಮೆಟ್ಲುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಸಿ ತುತ್ತೂರಿಯನ್ನು ಊದಿಸಿ, ಯೇಹುವು ಅರಸನಾಗಿದ್ದಾನೆಂದು ಆರ್ಭಟಿಸಿದರು. ಹೀಗೆ ನಿಮ್ಷಿಯ ಮೊಮ್ಮಗನೂ ಯೆಹೋಷಾಫಾಟನ ಮಗನೂ ಆದ ಯೇಹುವು ಯೋರಾಮನಿಗೆ ವಿರೋಧವಾಗಿ ಒಳಸಂಚು ಮಾಡಿದನು. ಅರಾಮ್ಯರ ಅರಸನಾದ ಹಜಾಯೇಲನು ರಾಮೋತ್ ಗಿಲ್ಯಾದಿಗೆ ವಿರೋಧವಾಗಿ ಬರಲು ಯೋರಾಮನು ಅದನ್ನು ಕಾಪಾಡುವುದಕ್ಕೋಸ್ಕರ ಎಲ್ಲ ಇಸ್ರಾಯೇಲ್ಯರ ಸಹಿತವಾಗಿ ಹೋಗಿ ಹಜಾಯೇಲನೊಡನೆ ಯುದ್ಧ ಮಾಡುತ್ತಿರುವಾಗ ಗಾಯ ಹೊಂದಿದ್ದರಿಂದ ಅದನ್ನು ಮಾಯಿಸಿಕೊಳ್ಳುವುದಕ್ಕಾಗಿ ಹಿಂದಿರುಗಿ ಇಜ್ರೇಲಿಗೆ ಬಂದಿದ್ದನು. ಯೇಹುವು ತನ್ನ ಜೊತೆಗಾರರಿಗೆ, ನೀವು ನನ್ನವರಾಗಿದ್ದರೆ ಈ ಸುದ್ದಿಯು ಇಜ್ರೇಲನ್ನು ಮುಟ್ಟದಂತೆ ಒಬ್ಬನನ್ನೂ ಈ ಪಟ್ಟಣದಿಂದ ಹೊರಗೆ ಬಿಡಬೇಡಿರಿ ಎಂದು ಹೇಳಿದನು. ಅನಂತರ ಅವನು ರಥದಲ್ಲಿ ಕೂತು ಇಜ್ರೇಲಿಗೆ ಹೋಗುವುದಕ್ಕಾಗಿ ಹೊರಟನು. ಅಲ್ಲಿ ಅಸ್ವಸ್ಥನಾದ ಯೋರಾಮನೂ ಅವನನ್ನು ನೋಡುವುದಕ್ಕೆ ಬಂದಿದ್ದ ಯೆಹೂದ್ಯರ ಅರಸನಾದ ಅಹಜ್ಯನೂ ಇದ್ದರು. ಇಜ್ರೇಲಿನ ಬುರುಜಿನಲ್ಲಿದ್ದ ಕಾವಲುಗಾರನು ಯೇಹುವಿನ ಗುಂಪಿನವರನ್ನು ಕಂಡು, ಜನರ ಒಂದು ಗುಂಪು ಕಾಣಿಸುತ್ತದೆ ಎಂದು ಯೋರಾಮನಿಗೆ ತಿಳಿಸಿದನು. ಯೋರಾಮನು ಅವನಿಗೆ, ನೀನು ಒಬ್ಬ ರಾಹುತನನ್ನು ಕರೆದು ಬರುತ್ತಿರುವವರು ಶುಭವಾರ್ತೆಯನ್ನು ತರುತ್ತಾರೋ ಎಂದು ಕೇಳುವುದಕ್ಕಾಗಿ ಕಳುಹಿಸು ಎಂಬುದಾಗಿ ಆಜ್ಞಾಪಿಸಿದನು. ರಾಹುತನು ಯೇಹುವನ್ನು ಎದುರುಗೊಂಡು, ಅರಸನು ಶುಭವಾರ್ತೆಯುಂಟೋ ಎಂದು ಕೇಳುತ್ತಾನೆ ಅನ್ನಲು ಅವನು, ಶುಭವಾರ್ತೆ ನಿನಗೇನು, ನನ್ನ ಹಿಂದೆ ಬಾ ಎಂದು ಹೇಳಿದನು. ಕಾವಲುಗಾರನು ಅರಸನಿಗೆ, ರಾಹುತನು ಆ ಗುಂಪನ್ನು ಮುಟ್ಟಿದನು, ಆದರೆ ತಿರುಗಿ ಬರುವುದು ಕಾಣಿಸುವುದಿಲ್ಲ ಎಂದು ತಿಳಿಸಿದಾಗ ಅರಸನು ಇನ್ನೊಬ್ಬ ರಾಹುತನನ್ನು ಕಳುಹಿಸಿದನು. ಇವನು ಹೋಗಿ ಯೇಹುವನ್ನು ಎದುರುಗೊಂಡು, ಅರಸನು ಶುಭವಾರ್ತೆಯುಂಟೋ ಎಂದು ಕೇಳುತ್ತಾನೆ ಅನ್ನಲು ಅವನು, ಶುಭವಾರ್ತೆ ನಿನಗೇನು, ನನ್ನ ಹಿಂದೆ ಬಾ ಎಂದನು. ಕಾವಲುಗಾರನು ತಿರುಗಿ ಅರಸನಿಗೆ, ಎರಡನೆಯವನು ಆ ಗುಂಪನ್ನು ಮುಟ್ಟಿದನು, ಆದರೆ ಹಿಂದಿರುಗಿ ಬರುವುದು ಕಾಣಿಸುವುದೇ ಇಲ್ಲ.
ರಥದಲ್ಲಿ ಕೂತಿರುವವನು ಕುದುರೆಗಳನ್ನು ಹುಚ್ಚು ಹಿಡಿದವನಂತೆ ಓಡಿಸುವುದನ್ನು ನೋಡಿದರೆ ಅವನು ನಿಮ್ಷಿಯ ಮೊಮ್ಮಗನಾದ ಯೇಹುವಾಗಿರಬೇಕು ಎಂದು ಹೇಳಿದನು. ಯೋರಾಮನು ರಥ ಹೂಡಬೇಕೆಂದು ತನ್ನ ಸೇವಕರಿಗೆ ಆಜ್ಞಾಪಿಸಿದನು. ಅವರು ಹೂಡಿದರು. ಆಗ ಇಸ್ರಾಯೇಲ್ಯರ ಅರಸನಾದ ಇವನು, ಯೆಹೂದ್ಯರ ಅರಸನಾದ ಅಹಜ್ಯನು ತಮ್ಮ ತಮ್ಮ ರಥಗಳಲ್ಲಿ ಕೂತುಕೊಂಡು ಯೇಹುವನ್ನು ಎದುರುಗೊಳ್ಳುವುದಕ್ಕಾಗಿ ಹೊರಟು ಇಜ್ರೇಲಿನವನಾದ ನಾಬೋತನ ಹೊಲದಲ್ಲಿ ಅವನನ್ನು ಸಂಧಿಸಿದರು. ಯೋರಾಮನು ಅವನನ್ನು ಕಂಡ ಕೂಡಲೇ, ಯೇಹುವೇ, ಶುಭವೋ ಎಂದು ಅವನನ್ನು ಕೇಳಿದನು. ಅದಕ್ಕೆ ಅವನು, ನಿನ್ನ ತಾಯಿಯೂ ದೇವದ್ರೋಹವು ಮಂತ್ರತಂತ್ರವು ಪ್ರಬಲವಾಗಿರುವಲ್ಲಿ ಶುಭವೆಲ್ಲಿಂದ ಬರುವುದು ಎಂದು ಉತ್ತರ ಕೊಟ್ಟನು. ಒಡನೆ ಯೋರಾಮನು ತನ್ನ ರಥವನ್ನು ತಿರುಗಿಸಿ ಅಹಜ್ಯನಿಗೆ, ಅಹಜ್ಯನೇ, ಇದು ಒಳಸಂಚು ಎಂದು ಹೇಳಿ ಓಡಿಹೋದನು. ಯೇಹುವು ಪೂರ್ಣ ಬಲದಿಂದ ಬಿಲ್ಲನ್ನು ಬೊಗ್ಗಿಸಿ ಯೋರಾಮನ ಬೆನ್ನಿಗೆ ಬಾಣವನ್ನೆಸೆದನು. ಅದು ಅವನ ಹೃದಯದಿಂದ ಹೊರಗೆ ಬಂದಿತು. ಅವನು ಮುದುರಿಕೊಂಡು ರಥದಲ್ಲಿ ಬಿದ್ದನು. ಆಗ ಯೇಹುವು ತನ್ನ ಜೊತೆಯಲ್ಲಿದ್ದ ಬಿತ್ಕರನೆಂಬ ಸೇನಾಪತಿಗೆ, ಯೋರಾಮನ ಶವವನ್ನು ಎತ್ತಿ ಇಜ್ರೇಲಿನವನಾದ ನಾಬೋತನ ಹೊಲದಲ್ಲಿ ಹಾಕು. ಒಂದು ದಿವಸ ನಾವಿಬ್ಬರೂ ಕುದುರೆ ಹತ್ತಿ ಇವನ ತಂದೆಯಾದ ಆಹಾಬನ ಹಿಂದಿನಿಂದ ಹೋಗುತ್ತಿರುವಾಗ ಯೆಹೋವನು ಆಹಾಬನಿಗೆ, ನನ್ನ ಮಾತನ್ನು ಕೇಳು. ನೀನು ನಿನ್ನೆ ಸುರಿಸಿದ ನಾಬೋತನ ಮತ್ತು ಅವನ ಮಕ್ಕಳ ರಕ್ತವನ್ನು ನಿಶ್ಚಯವಾಗಿ ನೋಡಿದ್ದೇನೆ. ನೀನು ಅವರ ರಕ್ತವನ್ನು ಸುರಿಸಿದ ಹೊಲದಲ್ಲೇ ನಿನಗೆ ಮುಯ್ಯಿ ತೀರಿಸುವೆನು ಎಂದು ಪ್ರವಾದಿಯಿಂದ ಹೇಳಿಸಿದ್ದು ನಿನಗೆ ನೆನಪಿರುತ್ತದಲ್ಲ. ಯೆಹೋವನ ಆ ಮಾತು ನೆರವೇರುವಂತೆ ಇವನ ಶವವನ್ನು ಆ ಹೊಲದಲ್ಲಿ ಹಾಕಿಬಿಡು ಎಂದು ಹೇಳಿದನು. ಯೆಹೂದ್ಯರ ಅರಸನಾದ ಅಹಜ್ಯನು ಇದನ್ನೆಲ್ಲ ಕಂಡು ಬೇತ್ ಹಗ್ಗನಿನ ಮಾರ್ಗವಾಗಿ ಓಡಿಹೋದನು. ಯೇಹುವು ಅವನನ್ನು ಹಿಂದಟ್ಟಿ, ಅವನನ್ನು ರಥದಲ್ಲಿಯೇ ಹೊಡೆಯಿರಿ ಎಂದು ಕೂಗಲು, ಅವನ ಜನರು ಇಬ್ಲೆಯಾಮಿನ ಬಳಿಯಲ್ಲಿರುವ ಗೂರ್ಗಟ್ಟದ ಮೇಲೆ ಅವನನ್ನು ಗಾಯಪಡಿಸಿದರು. ಅಹಜ್ಯನು ಮೆಗಿದ್ದೋವಿಗೆ ಓಡಿಹೋಗಿ ಅಲ್ಲಿ ಸತ್ತನು. ಅವನ ಸೇವಕರು ಅವನ ಶವವನ್ನು ರಥದಲ್ಲಿ ಹಾಕಿಕೊಂಡು ಯೆರೂಸಲೇಮಿನಲ್ಲಿರುವ ದಾವೀದ ನಗರಕ್ಕೆ ತಂದು ಅದನ್ನು ಅವನ ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು. ಅಹಜ್ಯನು ಅಹಾಬನ ಮಗನಾದ ಯೋರಾಮನ ಆಳಿಕೆಯ 11ನೆಯ ವರ್ಷದಲ್ಲಿ ಯೆಹೂದ್ಯರ ಅರಸನಾಗಿದ್ದನು. ಯೇಹುವು ಇಜ್ರೇಲಿಗೆ ಬಂದನು. ಈಜೆಬೆಲಳು ಅದನ್ನು ಕೇಳಿ ತಲೆಯನ್ನು ಆಭರಣಗಳಿಂದ ಅಲಂಕರಿಸಿಕೊಂಡು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಕಿಟಕಿಯಿಂದ ನೋಡುತ್ತಾ ನಿಂತಳು. ಅನಂತರ ಅರಮನೆಯ ಪ್ರಾಕಾರದೊಳಗೆ ಬಂದ ಯೇಹುವನ್ನು ಕಂಡು ಅವನನ್ನು, ಯಜಮಾನನನ್ನು ಕೊಂದ ಜಿಮ್ರಿಗೆ ಸಮಾನನೇ, ಕ್ಷೇಮವೋ ಎಂದು ಕೇಳಿದಳು. ಅವನು ಕಣ್ಣೆತ್ತಿ ಕಿಟಕಿಯ ಕಡೆಗೆ ನೋಡಿ, ಅಲ್ಲಿ ನನ್ನ ಪಕ್ಷದವರು ಯಾರು ಎಂದು ಕೂಗಿದನು. ಕೂಡಲೇ ಆ ಕಿಟಕಿಯಿಂದ 2-3 ಕಂಚುಕಿಗಳು ಅವನ ಕಡೆಗೆ ನೋಡಿದರು. ಅವನು ಅವರಿಗೆ, ಆಕೆಯನ್ನು ಕೆಳಗೆ ದೊಬ್ಬಿರಿ ಎಂದು ಆಜ್ಞಾಪಿಸಲು ಅವರು ದೊಬ್ಬಿದರು. ಆಕೆಯ ರಕ್ತವು ಗೋಡೆಗೂ ಕುದುರೆಗಳಿಗೂ ಸಿಡಿಯಿತು. ಅವನು ಆಕೆಯ ಶವವನ್ನು ತುಳಿಸಿಬಿಟ್ಟನು. ಅನಂತರ ಅವನು ಅರಮನೆಯೊಳಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಸೇವಕರಿಗೆ, ಆ ಶಾಪಗ್ರಸ್ತ ಸ್ತ್ರೀಯ ನೋಡಿಕೊಂಡು ಸಮಾಧಿ ಮಾಡಿರಿ, ಆಕೆಯು ರಾಜಪುತ್ರಿಯಾಗಿರುತ್ತಾಳಷ್ಟೇ ಎಂದು ಆಜ್ಞಾಪಿಸಿದನು. ಸೇವಕರು ಶವವನ್ನು ಸಮಾಧಿ ಮಾಡುವುದಕ್ಕಾಗಿ ಹೋದರು. ಆದರೆ ಅವರಿಗೆ ಆಕೆಯ ತಲೆಬುರುಡೆ, ಕೈಕಾಲುಗಳು ಹೊರತಾಗಿ ಬೇರೇನೂ ಸಿಕ್ಕಲಿಲ್ಲ. ಅವರು ಹಿಂದಿರುಗಿ ಯೇಹುವಿನ ಹತ್ತಿರ ಬಂದು ಆ ಸಂಗತಿಯನ್ನು ತಿಳಿಸಲು ಅವನು ಅವರಿಗೆ, ನಾಯಿಗಳು ಈಜೆಬೆಲಳ ದೇಹ ಮಾಂಸವನ್ನು ಇಜ್ರೇಲಿನ ಹೊಲದಲ್ಲಿ ತಿಂದು ಬಿಡುವವು. ಆಕೆಯ ಶವವು ಆ ಹೊಲಕ್ಕೆ ಗೊಬ್ಬರವಾಗುವುದು. ಇದು ಈಜೆಬೆಲಳ ಶವವೆಂದು ಯಾರಿಗೂ ಗುರುತು ಸಿಕ್ಕದ ಹಾಗಾಗುವುದು ಎಂಬುದಾಗಿ ಯೆಹೋವನು ತಿಷ್ಬೀಯನು ತನ್ನ ಸೇವಕನೂ ಆದ ಎಲೀಯನ ಮುಖಾಂತರವಾಗಿ ಹೇಳಿಸಿದ ಮಾತು ಈಗ ನೆರವೇರಿತು ಅಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ ದೇವರ ವಾಕ್ಯವನ್ನು. ಹೌದು, ದೇವರ ವಾಕ್ಯವನ್ನು. ಇದು ಮನುಷ್ಯರ ವಾಕ್ಯವಲ್ಲ, ದೇವರ ವಾಕ್ಯವಾಗಿದೆ. ದೇವರ ವಾಕ್ಯವನ್ನು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 9, 9ನೇ ಅಧ್ಯಾಯವನ್ನು ಒಟ್ಟಾಗಿ ಸೇರಿ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ 8ನೇ ಅಧ್ಯಾಯದಲ್ಲಿ ನಡೆದಂಥ
ಘಟನೆಯನ್ನು ನಾವು ನೆನಪಿಗೆ ತಂದುಕೊಳ್ಳೋಣ. 8ನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ಘಟನೆ ಬಹಳ ಆಶ್ಚರ್ಯವಾದಂಥ ಒಂದು ಘಟನೆ. ಯಾಕಂತ ಹೇಳಿದರೆ ಬರಗಾಲ ಬರ್ತದೆ, 7 ವರ್ಷಗಳು ಬರಗಾಲ ಬರ್ತದೆ ಎಂಬಂಥ ಪ್ರವಾದನೆಯನ್ನು ದೇವರು ಎಲೀಷನಿಗೆ ತಿಳಿಯಪಡಿಸ್ತಾನೆ. ಆದರೆ ಎಲೀಷನು ಅದನ್ನು ಯಾರಿಗೆ ತಿಳಿಯಪಡಿಸ್ತಾನೆ ಅಂತ ನೋಡುವಾಗ, ತನ್ನನ್ನು ಗೌರವಿಸಿ ತನ್ನನ್ನು ಮನೆಯಲ್ಲಿ ಸೇರಿಸಿಕೊಂಡು ತನಗಾಗಿ ಒಂದು ಚಿಕ್ಕ ಕೋಣೆಯನ್ನು, ಒಂದು ಚಿಕ್ಕ ಮಂಚವನ್ನು, ಕುರ್ಚಿಯನ್ನು, ಮೇಜನ್ನು, ದೀಪಸ್ತಂಭವನ್ನು ಇಟ್ಟು ಅತಿಥಿ ಸತ್ಕಾರ ಮಾಡಿದಂಥ ಕುಟುಂಬಕ್ಕೆ ಈ ಬರಗಾಲ ಬರ್ತದೆ ಎಂಬಂಥ ಸುದ್ದಿಯನ್ನು ಎಲೀಷನು ತಿಳಿಯಪಡಿಸ್ತಾನೆ. ಇಡೀ ದೇಶಕ್ಕೆ ತಿಳಿಸ್ಬೋದಾಗಿತ್ತು, ಆದರೆ ದೇವರನ್ನು ಗೌರವಿಸುವಂಥವರಿಗೆ ದೇವರು ಅಂಥವರನ್ನು ಗೌರವಿಸ್ತಾನೆ. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆಂಬುದಾಗಿ 1ನೇ ಸಮುವೇಲ 2:30 ಮಾತು ಎಷ್ಟು ನಿಜ. ಅದೇ ರೀತಿಯಾಗಿ ಆಶ್ಚರ್ಯವಾದಂಥ ಒಂದು ಘಟನೆ ನನಗೆ ಕಾದಿದೆ 8ನೇ ಅಧ್ಯಾಯದಲ್ಲಿ. ಅದೇನಂತ ಹೇಳಿದರೆ ಗೆಹಜಿ, ಹೌದು ಅವನ ಕತೆ ಮುಗೀತು ಏನೋ ಎಂಬುದಾಗಿ ನಾವು ಅಂದುಕೊಂಡಿರುವಾಗ ಸ್ವಲ್ಪ ಅವನ ಬಗ್ಗೆ ನಾವು ನೋಡ್ತೇವೆ. ಏನಂದರೆ ಇಸ್ರಾಯೇಲರ ಅರಸನಾದಂಥ ಯೋರಾಮನು, ಇಸ್ರಾಯೇಲರ ಅರಸನು ಏನು ಮಾಡ್ತಾನೆ, ಆ ಗೆಹಜಿಯನ್ನು ಕರೆಸ್ತಾನೆ. ಕರೆದುಬಿಟ್ಟು ನನಗೆ ಸ್ವಲ್ಪ ಎಲೀಷನು ಮಾಡಿದಂಥ ಅದ್ಭುತಗಳನ್ನು ಹೇಳು, ಎಲೀಷನು ಮಾಡಿದ್ದ ಎಲ್ಲ ಮಹತ್ ಕಾರ್ಯಗಳು ನನಗೆ ವಿವರಿಸು, ಬರೀ ಹೇಳೋಲ್ಲ, ವಿವರಿಸು ಎಂದು ಬರೀ ಕೇಳ್ಕೊಳ್ಳೋದಲ್ಲ, ಆಜ್ಞಾಪಿಸ್ತಾನೆ. ಯಾಕಂದರೆ ಈ ಎಲೀಷನ ಜೊತೆಗೆ ಗೆಹಜಿ ಭಾಳ ಹತ್ತಿರವಾಗಿದ್ದರಿಂದ ಅದ್ಭುತಗಳು ಅವನು ನೋಡಿರ್ತಾನೆ. ಆ ರೀತಿಯಾಗಿ ವಿವರಿಸ್ತಾ ಇದ್ದಾಗ ಸತ್ತು ಹೋದ ಹುಡುಗನನ್ನು ಯಾವ ರೀತಿಯಾಗಿ ಎಲೀಷನು ಎಬ್ಬಿಸ್ತಾನೆ ಎಂಬಂಥ ಆ ಘಟನೆ ಹೇಳ್ತಾ ಇರುವಾಗಲೇ ಆ ಸತ್ತು ಹೋದ ಹುಡುಗನೇ ತಾಯಿ ಜೊತೆಯಲ್ಲಿ, ಈಗ ಸ್ವಲ್ಪ ದೊಡ್ಡವನಾಗಿರ್ಬೇಕು, ಯಾಕಂದರೆ 7 ವರ್ಷ ಆದಮೇಲೆ ಸುಮಾರು ಬರ್ತಾನಲ್ವ, ಆದ ಕಾರಣ ಇವನೇ ಆ ಹುಡುಗ ಎಂಬುದಾಗಿ ರಾಜನಿಗೆ ಹೇಳಿಬಿಟ್ಟು ಈಕೆನೇ ಈ ಹುಡುಗನ ತಾಯಿ ಅಂತ ಹೇಳಿದಾಗ ರಾಜನಿಗೆ ಕ್ಲಿಯರ್ ಮಾಡಿಕೊಳ್ತಾನೆ. ಹೌದು ಅಂತ ಕ್ಲಿಯರ್ ಮಾಡಿದ ಮೇಲೆ ಏನು ಬೇಕು ಎಂಬುದಾಗಿ ಬಂದಾಗ, ನನಗೆ 7 ವರ್ಷ ಆದಮೇಲೆ ಬಂದಿದ್ದೆ, ನನಗೆ ಮನೆ ಬೇಕು, ಹೊಲ ಬೇಕಂತ ಹೇಳಿದಾಗ ಅದೇ ರೀತಿಯಾಗಿ ರಾಜ ಅದನ್ನು ಕೊಡ್ತಾನ್ರಿ. ಮತ್ತು ಎಲೀಷನ ಹತ್ತಿರ ಬೇರೆ ದೇಶಕ್ಕೆ, ಅಂದರೆ ಬೇರೆ ಊರಿಗೆ ದಮಸ್ಕಕ್ಕೆ ಎಲೀಷನು ಹೋದಾಗ ಅವನನ್ನು ಎಂಥ ರೀತಿಯಲ್ಲಿ ಬೆನ್ಹದದನು ಮತ್ತು ಹಜಾಯೇಲನು ಅನ್ಯರು ಗೌರವಿಸ್ತಾರೆ. 40 ಒಂಟೆಗಳು ಹೊರುವಷ್ಟು ಶ್ರೇಷ್ಠ ವಸ್ತುಗಳನ್ನು ಕೊಟ್ಟು ದೇವರ ಸೇವಕನನ್ನು ಗೌರವಿಸುವಂಥ ಸಂಗತಿ ನಾವು 8ನೇ ಅಧ್ಯಾಯದಲ್ಲಿ ನೋಡಿಕೊಳ್ತೇವೆ. ಹೌದು, ಇನ್ನೊಂದು ವಿಷಯ ನಾವು ನೆನಪಿಟ್ಕೊಳ್ತಕ್ಕದ್ದು, ಗಲಿಬಿಲಿ ಆಗಬಾರ್ದು. ಅದೇನೆಂದರೆ, ಇಸ್ರಾಯೇಲರ ಅರಸನ ಹೆಸರು ಯೋರಾಮನು. ಯೋರಾಮ್ ಇಸ್ರಾಯೇಲರ ಅರಸ. ಅದೇ ಸಂದರ್ಭದಲ್ಲಿ ಯಹೂದ ರಾಜನ ಯಾರಾಗಿರ್ತಾರೆ ಅಂದರೆ ಯೆಹೋರಾಮನು ಅಂತ ಹೇಳ್ಬಿಟ್ಟು, ಯೆಹೋರಾಮ್ ಇಬ್ಬರು ಹೆಸರುಗಳು ಒಂದೇ ಅರ್ಥ ಕೊಡುವಂಥದ್ದು. ಯೋರಾಮ್ ಅಂದರೆ ಯೆಹೋವನು ಉನ್ನತಪಡಿಸುವನು, ಯೆಹೋರಾಮ್ ಅಂತ ಹೇಳಿದರೆ ಯೆಹೋವನು ಉನ್ನತಪಡಿಸುವನು, ನಿನ್ನ ಮೇಲಕ್ಕೆತ್ತುವನು, ನಿನ್ನ ಪ್ರಮೋಟ್ ಮಾಡ್ತಾನೆ. ಗಾಡ್ ವಿಲ್ ರೇಸ್ ಯು, ಉನ್ನತ ಸ್ಥಾನಕ್ಕೆ ದೇವರು ನಡೆಸ್ತಾನೆ ಅಂತ ಹೇಳಿಬಿಟ್ಟು. ಆದ ಕಾರಣ ಯೋರಾಮನ್ ಅಂದರೆ ಇಸ್ರಾಯೇಲದ ಅರಸನು, ಯೆಹೋರಾಮ್ ಅಂದರೆ ಯೆಹೂದದ ಅರಸನು. ಇವರಿಬ್ಬರು ಆಳಿಕೆ ಮಾಡ್ತಾರೆ. ಹೆಸರಿನಲ್ಲಿ ನಾವು ಗಲಿಬಿಲಿ ಆಗೋದು ಬೇಡ. 9ನೇ ಅಧ್ಯಾಯದಲ್ಲಿ ಏನಾಯಿತು ಎಂಬುದಾಗಿ ನಾವು ನೋಡುವಾಗ, ಪ್ರವಾದಿಯಾದ ಎಲೀಷನು ಪ್ರವಾದಿ ಮಂಡಳಿಯವರಲ್ಲಿ ಒಬ್ಬನನ್ನು ಕರೆದು, ಅವರಿಗೊಂದು ಶಾಲೆ ಇತ್ತಲ್ವ, ಸ್ಕೂಲ್ ಆಫ್ ಪ್ರಾಫಿಟ್ಸ್ ಅಥವಾ ಪ್ರವಾದಿಗಳ ಒಂದು ಶಾಲೆ ಅಥವಾ ಗುಂಪು ಅವರಿಗಿತ್ತು.
ಮತ್ತು ಅವರಲ್ಲಿ ಒಬ್ಬನನ್ನು ಎಲೀಷನು ಕರೆದುಬಿಟ್ಟು, ರೆಡಿಯಾಗೋ, ಎಣ್ಣೆಯನ್ನು ಕುಪ್ಪಿಯಲ್ಲಿ ತೆಗೆದುಕೊಂಡು ಹೋಗಿ ನೀನು ಯೇಹೂ ಎಂಬ ಸೇನಾಪತಿಯನ್ನು ಅವನ ಮೇಲೆ ನೀನು ಎಣ್ಣೆಯನ್ನು ತಲೆ ಮೇಲೆ ಹೊಯ್ದು ಪ್ರವಾದನೆ ಹೇಳು ಅಂತ ಕಳಿಸ್ತಾನೆ ರೀ. ಹೇಳಿಬಿಟ್ಟು ಓಡಿ ಬಂದುಬಿಡು ಅಂತ ಹೇಳ್ತಾನೆ. ಯಾಕಂದರೆ ಅಷ್ಟು ಈಸಿ ಅಲ್ಲ. ಯಾಕಂದರೆ ಒಬ್ಬ ರಾಜನು ಇನ್ನೂ ಇರುವಾಗಲೇ ಇನ್ನೊಬ್ಬನನ್ನು ರಾಜನನ್ನಾಗಿ ಮಾಡುವಂಥದ್ದು ಭಾಳ ರಿಸ್ಕಿ, ಅದು ಬಹಳ ಸಾಹಸಕಾರಿ, ಅದು ಅಪಾಯಕಾರಿ ಕೂಡ. ಯಾಕಂತ ಹೇಳಿದ್ರೆ ರಾಜನು ಈ ಪ್ರವಾದಿಯನ್ನು ಕೊಂದುಬಿಡ್ಬೋದು. ನಾನಿರುವಾಗಲೇ ಇನ್ನೊಬ್ಬನನ್ನು ನೀನು ರಾಜನಾಗಿ ಮಾಡುವಂಥ ಅಧಿಕಾರ ನಿನಗೆ ಯಾರು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಅವರ ಕಡೆಯವರು ಕೊಂದು ಹಾಕ್ಬೋದು. ಆದ ಕಾರಣ ಅಂಥ ಒಂದು ರಿಸ್ಕಿ ಕೆಲಸ ಈ ಪ್ರವಾದಿಗಳಿಗಿತ್ತು. ಆದ ಕಾರಣ ನಿಮ್ಷಿಯ ಮೊಮ್ಮಗನು ಯೆಹೋಷಾಫಾಟನ ಮಗನು ಆದ ಯೇಹೂ. ಯೆಹೋಷಾಫಾಟನು ಅಂತ ಹೇಳಿದ ತಕ್ಷಣ ನಾವು ಆಸನ ಮಗನಾದ ಯೆಹೋಷಾಫಾಟನ ಅನ್ಕೋಬಾರ್ದು. ಇದು ಬೇರೆ ಯೆಹೋಷಾಫಾಟನು. ಯಾಕಂತ ಹೇಳಿದರೆ ಸುಮಾರು 6 ಯೆಹೋಷಾಫಾಟರು ಬೈಬಲ್ನಲ್ಲಿದ್ದಾರೆ, 12 ಮರಿಯಳು ಬೈಬಲ್ನಲ್ಲಿದ್ದಾರೆ. ಆದ ಕಾರಣ ನಾವು ಒಂದೇ ಅಂತ ತಿಳ್ಕೊಳ್ಬಾರ್ದು. ಸರಿ, ಇಲ್ಲಿ ಇನ್ನೊಬ್ಬ ಯೆಹೋಷಾಫಾಟನ ಮಗನು ಆದ ಯೇಹೂ ಇರ್ತಾನೆ. ಅವನನ್ನು ವಿಚಾರಿಸಿದಾಗ ಅವನೊಬ್ಬ ಸೇನಾಪತಿಗಳು ಎಲ್ಲರೂ ಒಂದು ಕಡೆ ಕೂತ್ಕೊಂಡು ತಮಾಷೆ ಮಾಡಿಕೊಂಡು ಅಥವಾ ರಿಲ್ಯಾಕ್ಸ್ ಮಾಡಿಕೊಂಡು ಮಾತಾಡ್ತಾ ಇದ್ದಾಗ ಇವನು ಓಡಿ ಬರ್ತಾನೆ. ಇವನು ಓಡಿ ಬಂದಾಗ ಪ್ರವಾದಿಯ ಮಂಡಳಿಯ ಒಬ್ಬ ಸದಸ್ಯನು ಎಲೀಷನ್ ಕಳಿಸಿರ್ತಾನೆ. ಓಡಿ ಬಂದು ಬೇಗ ಆ ಯೇಹುವನ್ನು ಕರೆದು ಯೇಹು ಒಂದು ಪ್ರಶ್ನೆ ಕೇಳ್ತಾನೆ. ಏನಂತ? ಸೇನಾಪತಿಯೇ, ನಿನಗೊಂದು ಮಾತು ಹೇಳುವುದಕ್ಕದೆ ಅಂತ ಹೇಳ್ತಾನೆ. ಸೇನಾಪತಿ ಅಂತ ಹೇಳಿದಾಗ ಎಲ್ಲರೂ ಅಲ್ಲಿ ಇರುವಂಥವರೆಲ್ಲರೂ ಸೈನ್ಯಾಧಿಪತಿಗಳೇ. ಯಾವ ಸೈನ್ಯಾಧಿಪತಿ, ಯಾವ ಸೇನಾಪತಿ? ಆದ ಕಾರಣ ಯೇಹು ಏನು ಮಾಡ್ತಾನೆ? ಯೇಹು ಅವನನ್ನು ನಮ್ಮಲ್ಲಿ ಯಾರಿಗೆ ಒಂದು ಮಾತು ಹೇಳಬೇಕಂತಿದ್ದಿ ಅಂತ ಹೇಳಿದಾಗ, ನಿನಗೇ ಸೇನಾಪತಿಯಾದ ನಿನಗೇ ಒಂದು ಮಾತು ಹೇಳಲಿಕ್ಕಿದೆ ಅಂದ ತಕ್ಷಣ ಯೇಹು ಎದ್ದು ಒಳಗಿನ ಕೋಣೆಗೆ ಹೋದಾಗ ಆ ಯೌವನಸ್ಥನು ಅವನ ತಲೆಯ ಮೇಲೆ ಎಣ್ಣೆಯನ್ನು ಹೊಯ್ದು, ಇಸ್ರಾಯೇಲ್ ದೇವರಾದ ಯೆಹೋವನ ಮಾತನ್ನು ಕೇಳು, ಆತನು ನಿನಗೆ, ನಾನು ನಿನ್ನನ್ನು ನನ್ನ ಪ್ರಜೆಯಾದ ಇಸ್ರಾಯೇಲ್ರ ಅರಸನಾಗುವುದಕ್ಕೆ ಅಭಿಷೇಕಿಸಿದ್ದೇನೆ. ನೀನು ನಿನ್ನ ಯಜಮಾನನಾದ ಆಹಾಬನ ಮನೆಯವರನ್ನು ಸಂಹರಿಸಿಬಿಡು ಎಂಬಂಥ ಭಾಳ ಸ್ಟ್ರಾಂಗ್ ಆಗಿರುವಂಥ ಒಂದು ಪ್ರವಾದನೆ ಮಾತನ್ನು ಅವನು ಹೇಳಿಬಿಟ್ಟು ತಕ್ಷಣ ಏನು ಮಾಡಿಬಿಡ್ತಾನೆ? ಬಾಗಿಲು ತೆರೆದು 11ನೇ ವಚನ, ಕದ ತೆರೆದು ಓಡಿ ಹೋದನು. ಇದು ಒಂದು ವೇಳೆ ಅವನಿಗೆ ಭಾಳ ಶಾಕಿಂಗ್ ಆಗಿರಬೇಕು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನಿರೀಕ್ಷಿತವಾದಂಥ ಒಂದು ಸಂಗತಿ ಆಗಿರಬೇಕು. ಯೇಹುವಿಗೆ ಕಡೆಗೆ ಉಳಿದಂಥ ಆ ಸೈನ್ಯಾಧಿಪತಿಗಳ ಹತ್ರ ಬಂದಾಗ, ಏನು ಶುಭವಾರ್ತೆಯೋ ಆ ಹುಚ್ಚನು ನಿನಗೆ ಬಂದದ್ದೇಕೆ ಅಂತ ಕೇಳ್ತಾನೆ. ಆ ಹುಚ್ಚ, ಯಾಕಂದರೆ ಅವನು ಸ್ಪೀಡಾಗಿ ಓಡಿ ಬಂದು ಆ ಪ್ರವಾದಿ ಮತ್ತು ಸ್ಪೀಡಾಗಿ ಓಡೋಗ್ಬಿಡ್ತಾನಲ್ವ, ಆದ ಕಾರಣ ಹುಚ್ಚ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವನು ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ತಾನೆ. ನಿಮಗೆ ಗೊತ್ತಲ್ಲ ಅವನು ಎಂಥವನು ಅಂತ ಹೇಳೋದಿಲ್ಲ, ಆದರೆ ಇಲ್ಲ ಅದು ಸುಳ್ಳು, ನಿಜ ಹೇಳು, ಏನು ಹೇಳ್ದ ಅಂತ ಹೇಳಿದ ತಕ್ಷಣ ಅವರು ಹೇಳ್ತಾನೆ, ಇಲ್ಲ, ನಿನ್ನನ್ನು ಇಸ್ರಾಯೇಲ್ ಅರಸನಾಗುವುದಕ್ಕೆ ಅಭಿಷೇಕಿಸಿದ್ದಾನೆಂಬುದಾಗಿ ಯೆಹೋವನು ಅನ್ನುತ್ತಾನೆ ಅಂತ ಹೇಳ್ದ ಅಂದ ತಕ್ಷಣ ಕೂಡಲೇ 2ನೇ ಅರಸುಗಳ ಗ್ರಂಥ 9ನೇ ಅಧ್ಯಾಯ 13ನೇ ವಚನ, ಕೂಡಲೇ ಆ ಸೈನ್ಯಾಧಿಪತಿಗಳೆಲ್ಲ ಏನು ಮಾಡ್ತಾರೆ? ಭಾಳ ಆಶ್ಚರ್ಯವಾದದ್ರಿ, ಶಾಕಿಂಗ್. ಏನದು? ಅವರೆಲ್ಲರೂ ಯೇಹುವಿಗೋಸ್ಕರ ಮೆಟ್ಲುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಸಿ, ಎಲ್ಲ ಯೂನಿಫಾರ್ಮ್ನಲ್ಲಿ ಇರ್ತಾರೆ, ಅದನ್ನೆಲ್ಲ ಆ ಬಟ್ಟೆಗಳನ್ನು ಆ ಮೆಟ್ಲುಗಳ ಮೇಲೆ ಹಾಸಿ ತುತ್ತೂರಿಯನ್ನು ಊದಿಸಿ ಯೇಹುವು ಅರಸನಾಗಿದ್ದಾನೆಂದು ಆರ್ಭಟಿಸಿದರು.
ಒಬ್ಬ ಹುಚ್ಚ ಬಂದು ಒಂದು ಮಾತು ಹೇಳಿದ್ದರಲ್ಲಿ ಎಷ್ಟು ಮಹತ್ವ. ಅವರು ಹೇಳಿದ್ರು ಹಾಗೆ ಅಂತ ಈಗ ಹುಚ್ಚನ ಮಾತನ್ನು ನಂಬಿ ಅವರು ಆರ್ಭಟಿಸ್ತಾ ಇದ್ದಾರೆ. ಕಡೆಗೆ ಯೇಹು ಏನು ಮಾಡ್ತಾನೆ, ಒಳಸಂಚು ಈಗ ಮಾಡ್ತಾನ್ರಿ. ಅದಾದ ನಂತರ ಏನಾಗ್ತದೆ ಅಂತ ಹೇಳ್ಬಿಟ್ಟು ಮುಂದೆ ನೋಡಿದಾಗ ಬಹಳ ಶಾಕಿಂಗ್ ಆದಂಥ 3 ಘಟನೆಗಳಾಗ್ತದ್ರಿ. ಈ 3 ಘಟನೆಗಳಲ್ಲಿ ಮೊದಲನೇ ಘಟನೆ ಏನಂತ ಹೇಳಿದರೆ, ಯೋರಾಮನು ಇಸ್ರಾಯೇಲ್ ಅರಸನಾದಂಥ ಯೋರಾಮನನ್ನು ಯೇಹು ಸಾಯಿಸಿಬಿಡ್ತಾನೆ. ನನಗೆ ಆಶ್ಚರ್ಯ ಏನಂತ ಹೇಳಿದರೆ, ಇವರೆಲ್ಲರೂ ಎಲ್ಲಿಗೆ ಹೋಗಿರ್ತಾರೆ ಅಂತ ಹೇಳಿದರೆ ನಾಬೋತನ ಹೊಲದಲ್ಲಿ ಸಂಧಿಸ್ತಾರೆ. ಯಾಕಂದರೆ ಪ್ರವಾದನೆ ನೆರವೇರಬೇಕಲ್ಲ. ಅದೇ ರೀತಿಯಾಗಿ ಯೋರಾಮನ ಅಂದರೆ ಇಸ್ರಾಯೇಲ್ ಅರಸನಾದ ಯೋರಾಮನು ಅವನೇನು ಅಂದ್ಕೊಂಡ್ಬಿಟ್ಟಿರ್ತಾನೆ, ಮೋಸ್ಟ್ಲಿ ಇವನು ಸುಮ್ಮನೆ ಬರ್ತಾನೆ, ಶುಭವೋ ಯೇಹುವೇ ಶುಭವೋ ಅಂತ ಕೇಳ್ತಾನೆ ರೀ. 22ನೇ ವಚನ. ಈ ಯೇಹು ಈ ಅಭಿಷೇಕ ಹೊಂದಿದ ಮೇಲೆ ಭಾಳ ಧೈರ್ಯವಾಗಿ ಮಾತನಾಡಿ ಏನು ಹೇಳ್ತಾನೆ, ನಿನ್ನ ತಾಯಿ ದೇವದ್ರೋಹ ಮಂತ್ರ ತಂತ್ರ ಪ್ರಬಲವಾಗಿರುವಲ್ಲಿ ಶುಭವೆಲ್ಲಿಂದ ಬರೋದು. ಹಂಗೆ ಹೇಳಿದ ತಕ್ಷಣ ಇವನು ಗೊತ್ತಾಗ್ತದೆ ಯೋರಾಮನಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ರಥ ತಗೊಂಡು ತಿರುಗಿಸ್ಬಿಟ್ಟು ಯೆಹೂದದ ಅರಸನಿಗೆ ಏನೋ ಪ್ರಾಬ್ಲಮ್ ಇದೆ, ಓಡೋಗೋಣ ಅಂತ ಹೇಳಿದ್ರೆ 2 ರಾಜರು ಓಡ್ತಾರೆ. ಇಸ್ರಾಯೇಲ್ ರಾಜನು ಓಡ್ತಾನೆ, ಯೆಹೂದದ ರಾಜನಾಗಿರುವಂಥ ಅಹಜ್ಯನೂ ಓಡ್ತಾನೆ. ಆದರೆ ಈ ಯೇಹು ತನ್ನ ಪೂರ್ಣ ಬಲದಿಂದ ಬಿಲ್ಲನ್ನು ಬೊಗ್ಗಿಸಿ ಯೋರಾಮನ ಬೆನ್ನಿಗೆ ಅಟ್ಯಾಕ್ ಮಾಡಿ ಇಸ್ರಾಯೇಲ್ ಅರಸನನ್ನು ಯೇಹು ಸಂಹರಿಸ್ತಾನೆ. ಅದೇ ರೀತಿಯಾಗಿ ಇವನು ಯೆಹೂದ್ಯರ ಅರಸನು ಕೂಡ ಓಡೋಗ್ತಾ ಇದ್ದರೆ ಅವನು ಕೂಡ ಬಿಡೋದಿಲ್ಲ ರೀ. 2 ಅರಸರು, ಅವನು ಓಡೋದ ಯೆಹೂದದ ಅರಸನು, ಆದರೂ ಕೂಡ ಅವನು ಓಡೋಗಿ ಮೆಗಿದೋವಿಗೆ ಓಡೋಗಿ ಅಲ್ಲಿ ಸತ್ತು ಹೋಗ್ತಾನೆ. ಕೆಲವು ಸಾರಿ ಹೇಳ್ತಾರೆ, ಒಂದೇ ಕಲ್ಲಲ್ಲಿ 2 ಹಣ್ಣುಗಳು ಅಥವಾ 2 ಪಕ್ಷಿಗಳು ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಈ ಯೇಹು ಒಂದೇ ದಿನದಲ್ಲಿ 2 ಅರಸರನ್ನು ಸಂಹರಿಸಿಬಿಡ್ತಾನೆ. 2 ಅರಸರು ಎಂಥವ್ರು, ಭಾಳ ದೊಡ್ಡ ಅರಸರು. ಇನ್ನೊಬ್ಬ ಸ್ಟ್ರಾಂಗ್ ವ್ಯಕ್ತಿ ಇರ್ತಾರೆ, ಅವ್ರ ಗತಿ ಏನಂತ ನೋಡೋಣವೇ. ಸರಿ, ಹಾಗೆ ಮುಂದೆ ಬರ್ತಾ ಇದ್ದಾಗ ಯೇಹು ಇಜ್ರೇಲಿಗೆ ಬರ್ತಾನೆ ರೀ. ಬಂದಾಗ ರಾಣಿ ಈಜಬೇಳಲು ಯೇಹು ಬಂದಿದ್ದಾನಂತ ಹೇಳ್ಬಿಟ್ಟು ತಲೆಯನ್ನು ಆಭರಣಗಳಿಂದ ಅಲಂಕರಿಸಿಕೊಂಡು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಕಿಟಕಿಯಿಂದ ನೋಡುತ್ತಾ ನಿಂತಳು. ಆ ರೀತಿ ಇದ್ದಾಗ ಅನಂತರ ಅರಮನೆಯ ಪ್ರಾಕಾರದೊಳಗೆ ಬಂದ ಯೇಹುವನ್ನು ಕಂಡು ಆಕೆ ಹೇಳ್ತಾಳೆ, ಯಜಮಾನನನ್ನು ಕೊಂದ ಜಿಮ್ರಿಗೆ ಸಮಾನನೇ ಕ್ಷೇಮವೋ. ಸ್ವಲ್ಪ ಮುಂಚೆನೇ ಯೋರಾಮನು ಶುಭವೋ ಅಂತ ಕೇಳಿದ್ದಾನೆ, ಈಗ ಈಕೆ ಕ್ಷೇಮವೋ ಎಂದು ಕೇಳಿದಳು. ಅವನು ಕಣ್ಣೆತ್ತಿ ಕಿಟಿಗೆ ಕಡೆಗೆ ನೋಡಿ ಅಲ್ಲಿ ನನ್ನ ಕಡೆಗೆ ಅಂದರೆ ನನ್ನ ಪಕ್ಷದವರು ಯಾರು ಎಂಬುದಾಗಿ ಕೇಳ್ತಾನೆ ರೀ. ಕೇಳಿದ ಕೂಡಲೇ 2-3 ಕಂಚುಕಿಗಳು ಅವನ ಕಡೆಗೆ ನೋಡ್ತಾರೆ. ನಾವು ಇದ್ದೇವೆ ಅಂತ ಹೇಳಲಿಲ್ಲ, ಯಾಕಂದರೆ ರಾಣಿ ಪಕ್ಕದಲ್ಲೇ ಇದ್ದಾಳೆ. ನೋಡ್ತಾರೆ. ನೋಡಿದ ತಕ್ಷಣ ಅವನು ಆಕೆಯನ್ನು ಕೆಳಗೆ ದೊಬ್ಬಿರಿ ಎಂದು ಆಜ್ಞಾಪಿಸಲು
ಆಕೆಯನ್ನು ಕೆಳಗೆ ದೊಬ್ಬಿದರು. ಆಕೆಯ ರಕ್ತವು ಗೋಡೆಗೂ ಕುದುರೆಗಳಿಗೂ ಸಿಡಿಯಿತು. ದೇವರ ವಾಕ್ಯವು ಹೇಳಿದ್ದು ನೆರವೇರಿತು. ಇದಾದ ಮೇಲೆ ಅವನು ಹೋಗಿಬಿಟ್ಟು ಊಟ ಮಾಡ್ತಾನೆ. ಊಟ ಮಾಡ್ತಾ ಇದ್ದಾಗ ಒಂದು ಯೋಚನೆ ಅವನಿಗೆ ಬರ್ತದೆ ಯೇಹುವಿಗೆ. ಅದೇನೆಂದರೆ, ಆಕೆ ರಾಜಪುತ್ರಿ ಅಲ್ಲ, ಆದ ಕಾರಣ ಶವವನ್ನು ಹಂಗೆ ಬಿಟ್ಬಿಡಬಾರ್ದು, ಹೋಗಿ ಸಮಾಧಿ ಮಾಡಿರಿ ಅಂತ ಹೇಳ್ಬಿಟ್ಟು ಕೆಲವು ಸೇವಕರನ್ನ ಕಳಿಸಿದಾಗ ಆಕೆ ತಲೆ ಬುರುಡೆ ಕೈಕಾಲುಗಳು ಹೊರತಾಗಿ ಬೇರೇನು ಸಿಕ್ಕಲಿಲ್ಲ. ಯಾಕಂದರೆ ನಾಯಿಗಳು ಬಂದು ಅದನ್ನು ತಿಂದುಬಿಟ್ಟಿರ್ತದೆ. ದೇವರ ವಾಕ್ಯವು ಈ ರೀತಿ ಆಗ್ತದೆ ಆಕೆಗೆ ಅಂತ ಹೇಳಿದ್ದು ಅಕ್ಷರ ಸಹ ನೆರವೇರಿತು. ಹೌದು, ಆಗ ಯೇಹು ಹೇಳ್ತಾನೆ, ಹೌದು ಹಾಗಾಗುವುದು ಎಂಬುದಾಗಿ ಯೆಹೋವನು ತಿಷ್ಬಿಯನು ತನ್ನ ಸೇವಕನಾದ ಎಲಿಯನ ಮುಖಾಂತರ ಹೇಳಿಸಿದ ಮಾತು ನೆರವೇರಿತು. ಮತ್ತೆ ಮತ್ತೆ ಯೇಹುಗೆ ದೇವ್ರ ವಾಕ್ಯ ಎಂಬುದಾಗಿ. ನಾಬೋತನ ಹೊಲದ ಹತ್ರ ಹೋದರೆ ದೇವ್ರ ವಾಕ್ಯ, ಮತ್ತು ಈಜಬೇಲಳು ಸತ್ತು ಹೋದರೆ ದೇವರ ವಾಕ್ಯ ನೆರವೇರಿತು ಎಂಬುದಾಗಿ ದೇವರ ವಾಕ್ಯದಿಂದ ಮಗ್ನನಾದಂಥ ವ್ಯಕ್ತಿಯಾಗಿರ್ತಾನೆ ಈ ಯೇಹು. ಯೇಹು ಅದರ ಅರ್ಥ ಆತನು ಯೆಹೋವನು, ಆತನು ಯೆಹೋವನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ ಎಂಬ ಹೆಸರನ್ನು ಹೊಂದಿದ ವ್ಯಕ್ತಿ. ಇವನಂಥ ಪರಿಪೂರ್ಣನಲ್ಲ, ಆದರೆ ಬಹಳಷ್ಟು ದೇವರ ವಾಕ್ಯವನ್ನು ನೆರವೇರಿಸಿದವನು ಆಗಿರ್ತಾನೆ ಈ ಯೇಹು. ಮುಂದೆ ಏನಾಗ್ತದೆ, ಇನ್ನೂ ಭಾಳ ವಿಷಯಗಳಿದೆ, ಅದನ್ನು ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 2ನೇ ಅರಸುಗಳ ಗ್ರಂಥ 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 9. And Elisha the prophet called one of the children of the prophets, and said unto him, Gird up thy loins, and take this box of oil in thine hand, and go to Ramoth Gilead. And when thou comest thither, look out there Jehu the son of Jehoshaphat the son of Nimshi, and go in, and make him arise up from among his brethren, and carry him to an inner chamber. Then take the box of oil, and pour it on his head, and say, Thus saith the Lord, I have anointed thee king over Israel. Then open the door, and flee, and tarry not. So the young man, even the young man the prophet, went to Ramoth Gilead. And when he came, behold, the captains of the host were sitting. And he said, I have an errand to thee, O captain. And Jehu said, Unto which of all us? And he said, To thee, O captain. And he arose, and went into the house, and he poured the oil on his head, and said unto him, Thus saith the Lord God of Israel, I have anointed thee king over the people of the Lord, even over Israel. And thou shalt smite the house of Ahab thy master, that I may avenge the blood of my servants the prophets, and the blood of all the servants of the Lord, at the hand of Jezebel. For the whole house of Ahab shall perish, and I will cut off from Ahab him that pisseth against the wall, and him that is shut up and left in Israel. And I will make the house of Ahab like the house of Jeroboam the son of Nebat, and like the house of Baasha the son of Ahijah. And the dogs shall eat Jezebel in the portion of Jezreel, and there shall be none to bury her. And he opened the door, and fled. Then Jehu came forth to the servants of his lord, and one said unto him, Is all well? Wherefore came this mad fellow to thee? And he said unto them, Ye know the man, and his communication. And they said, It is false, tell us now. And he said, Thus and thus spake he to me, saying, Thus saith the Lord, I have anointed thee king over Israel. Then they hasted, and took every man his garment, and put it under him on the top of the stairs, and blew with trumpets, saying, Jehu is king. So Jehu the son of Jehoshaphat the son of Nimshi conspired against Joram. Now Joram had kept Ramoth Gilead, he and all Israel, because of Hazael king of Syria. But King Joram was returned to be healed in Jezreel of the wounds which the Syrians had given him, when he fought with Hazael king of Syria.
And Jehu said, If it be your minds, then let none go forth nor escape out of the city to go to tell it in Jezreel. So Jehu rode in a chariot, and went to Jezreel, for Joram lay there. And Ahaziah king of Judah was come down to see Joram. And there stood a watchman over the tower in Jezreel, and he spied the company of Jehu as he came, and said, I see a company. And Joram said, Take an horseman, and send to meet them, and let him say, Is it peace? So there went one on horseback to meet him, and said, Thus saith the king, Is it peace? And Jehu said, What hast thou to do with peace? Turn thee behind me. And the watchman told, saying, The messenger came to them, but he cometh not again. Then he sent out a second on horseback, which came to them, and said, Thus saith the king, Is it peace? And Jehu answered, What hast thou to do with peace? Turn thee behind me. And the watchman told, saying, He came even unto them, and cometh not again. And the driving is like the driving of Jehu the son of Nimshi, for he driveth furiously. And Joram said, Make ready. And his chariot was made ready. And Joram king of Israel and Ahaziah king of Judah went out, each in his chariot. And they went out against Jehu, and met him in the portion of Naboth the Jezreelite. And it came to pass, when Joram saw Jehu, that he said, Is it peace, Jehu? And he answered, What peace, so long as the whoredoms of thy mother Jezebel and her witchcrafts are so many? And Joram turned his hands and fled, and said to Ahaziah, There is treachery, O Ahaziah. And Jehu drew a bow with his full length, and smote Jehoram between his arms, and the arrow went out at his heart, and he sunk down in his chariot. Then said Jehu to Bidkar his captain, Take up and cast him in the portion of the field of Naboth the Jezreelite. For remember how that when I and thou rode together after Ahab his father, the Lord laid this burden upon him. Surely I have seen yesterday the blood of Naboth, and the blood of his sons, saith the Lord, and I will requite thee in this plat, saith the Lord. Now therefore take and cast him into the plat of ground, according to the word of the Lord. But when Ahaziah the king of Judah saw this, he fled by the way of the garden house. And Jehu followed after him, and said, Smite him also in the chariot. And they did so at the going up to Gur, which is by Ibleam, and he fled to Megiddo, and died there. And his servants carried him in a chariot to Jerusalem, and buried him in his sepulchre with his fathers in the city of David. And in the 11th year of Joram the son of Ahab began Ahaziah to reign over Judah. And when Jehu was come to Jezreel, Jezebel heard of it, and she painted her face, and tired her head, and looked out at a window. And as Jehu entered in at the gate, he said, Had Zimri peace? Who slew his master? And he lifted up his face to the window, and said, Who is on my side? Who? And there looked out to him 2 or 3 eunuchs. And he said, Throw her down. So they threw her down, and some of her blood was sprinkled on the wall and on the horses, and he trode her under foot. And when he was come in, he did eat and drink, and said, Go see now this cursed woman, and bury her, for she is a king's daughter. And they went to bury her, but they found no more of her than the skull and the feet, and the palms of her hands. Wherefore they came again and told him, and he said, This is the word of the Lord, which he spake by his servant Elijah the Tishbite, saying, In the portion of Jezreel shall dogs eat the flesh of Jezebel, and the carcass of Jezebel shall be as dung upon the face of the field in the portion of Jezreel, so that they shall not say, This is Jezebel.